ಅನ್ನಭಾಗ್ಯ ಯೋಜನೆಯ ಬಡವರ ಪಾಲಿನ ಪಡಿತರ ಅಕ್ಕಿಯನ್ನ ಅಕ್ರಮವಾಗಿ ಸಾಗಿಸುತ್ತಿದ್ದ ಪ್ರಕರಣವನ್ನ ಬನವಾಸಿ ಪೊಲೀಸರು ಭೇದಿಸಿದ್ದಾರೆ. ಕಾರ್ಯಾಚರಣೆಯಲ್ಲಿ ಸುಮಾರು 1.75 ಟನ್ ಸರ್ಕಾರಿ ಪಡಿತರ ಅಕ್ಕಿ ಹಾಗೂ ಸಾಗಾಟಕ್ಕೆ ಬಳಸಿದ ಮಹೇಂದ್ರ ಸುಪ್ರೋ ವ್ಯಾನ್ ವಾಹನವನ್ನ ಜಪ್ತಿ ಮಾಡಲಾಗಿದೆ. ಜುಲೈ 26ರಂದು ರಾತ್ರಿ ದಾಸನಕೊಪ್ಪ ಕ್ರಾಸ್ ಬಳಿ ತಹಶೀಲ್ದಾರರ ಸೂಚನೆಯ ಮೇರೆಗೆ ಆಹಾರ ಇಲಾಖೆ ಹಾಗೂ ಬನವಾಸಿ ಪೊಲೀಸರು ಜಂಟಿಯಾಗಿ ವಾಹನ ತಪಾಸಣೆಯನ್ನು ನಡೆಸ್ತಾ ಇದ್ರು. ಇನ್ನು ಈ ವೇಳೆ ಯಾವುದೇ ದಾಖಲೆಗಳಿಲ್ಲದೆ 33 ಚೀಲಗಳಲ್ಲಿ ತುಂಬಿದ್ದ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನ ಸಾಗಿಸುತ್ತಿರುವುದು ಪತ್ತೆಯಾಗಿದೆ. ವಾಹನ ಚಾಲಕ ಸಚಿನ್ ನಾಗರಾಜ್ ಎಂಬಾತನನ್ನ ಬನವಾಸಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಾರ್ವಜನಿಕರಿಂದ ಕಡಿಮೆ ಬೆಲೆಗೆ ಪಡಿತರ ಅಕ್ಕಿಯನ್ನ ಸಂಗ್ರಹಿಸಿ ಅದನ್ನ ಶಿವಮೊಗ್ಗ ಜಿಲ್ಲೆಯ ಸೊರಬ ಭಾಗಕ್ಕೆ ಹೆಚ್ಚಿನ ಬೆಲೆಗೆ ಸಾಗಿಸುತ್ತಿದ್ದಾನೆ ಎಂಬ ಆರೋಪ ಕೇಳಿ ಬಂದಿದೆ. ಇನ್ನ ಜಪ್ತಿ ಮಾಡಲಾಗಿದ್ದ ಅಕ್ಕಿಯ ಒಟ್ಟು ತೂಕ ಬರೋಬ್ಬರಿ 1 ಟನ್ 750 ಕೆಜಿ 4 ಗ್ರಾಂ ಆಗಿದ್ದು, ಇದರ ಮೌಲ್ಯ ಬರೋಬ್ಬರಿ 59,501 ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಇನ್ನು ಸಾಗಾಟಕ್ಕೆ ಬಳಸಿದ್ದ ಮಹೇಂದ್ರ ಸುಪ್ರೋ ವಾಹನದ ಮೌಲ್ಯ ಸುಮಾರು 1.20 ಲಕ್ಷ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಶಿರ್ಸಿ ತಹಸೀಲ್ದಾರ ಕಚೇರಿಯ ಆಹಾರ ನಿರೀಕ್ಷಕಿ ಕವಿತಾ ಎಸ್ ಪಾಟಕರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಜಪ್ತಿ ಮಾಡಿರುವುದು ಅನ್ನಭಾಗ್ಯ ಯೋಜನೆಯ ಸರ್ಕಾರಿ ಪಡಿತರ ಅಕ್ಕಿ ಎಂದು ದೃಢಪಡಿಸಿದ್ದಾರೆ. ಇನ್ನ ಬಳಿಕ ಬನವಾಸಿ ಪೊಲೀಸರು ಠಾಣೆಯಲ್ಲಿ ದೂರನ್ನ ದಾಖಲಿಸಲಾಗಿದೆ. ಇನ್ನ ಈ ಸಂಬಂಧ ಆರೋಪಿ ವಿರುದ್ಧ ಪ್ರಕರಣ ದಾಖಲಿಸಿ ಪೊಲೀಸರು ಅಕ್ಕಿಯನ್ನ ಎಲ್ಲಿಂದ ಸಂಗ್ರಹಿಸಲಾಗಿತ್ತು, ಇದರ ಹಿಂದೆ ಮತ್ಯಾರಾದ್ರೂ ಭಾಗಿಯಾಗಿದ್ದಾರೆ ಎಂಬ ಕುರಿತು ತನಿಖೆಯನ್ನು ಮುಂದುವರೆಸಿದ್ದಾರೆ.